ಮೇ ಬಿ ಕಾಂತಾರದ ಲಾಸ್ಟ್ ಆನ್ಲೈನ್ ಆಡಿಷನ್ ಅಪ್ಲೋಡ್ ಆಗಿದೆ ನಂದೇ ಅನ್ಸುತ್ತೆ. ನಿಜಾನ ಸುಳ್ಳು, ನಾನು ಆಕ್ಚುಲಿ ಒಂದೆರಡು ಸತಿ ರಾಕೇಶ್ ನಂಬರ್ ಫೋನ್ ಮಾಡಿದೆ, ಅವಾಗ ರಿಂಗ್ ಆಯ್ತು, ಆದ್ರೆ ಯಾರು ಎತ್ತಿರ್ಲಿಲ್ಲ. ಏನಾದ್ರೂ ಪರವಾಗಿಲ್ಲ, ಕಾಂತಾರ ಚಾಪ್ಟರ್ ಒಂದು ಹಿಸ್ಟಾರಿಕಲ್ ಫಿಲ್ಮ್ ಆಗುತ್ತೆ ಅಂತ ಗೊತ್ತು, ಅದ್ರಲ್ಲಿ ಒಂದು ಪಾರ್ಟ್ ಆಗ್ಬೇಕು ನಾನು ಅನ್ಕೊಂಡು ಕೊನೆಗೆ ಅವರು ತೀರೋಗೋ ಮುಂಚಿನ ಶೆಡ್ಯೂಲ್ ವರ್ಗು ನಾನು ಲಾಸ್ಟ್ಗೆ ಅವ್ರಿಗೆ ಬಾಯ್ ಮಾಡಿದ್ದು, ನಮ್ಮ ಸಿನಿಮಾ ಟೀಮ್ ಇಂದ ಬಾಯ್ ಮಾಡಿದ್ದು ನಾನೇ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸಿರಿ ಟಿವಿ. ನಾನು ದಿವ್ಯಶ್ರೀ. ಇವತ್ತಿನ ನಮ್ಮ ಸಿನಿ ಸ್ಟೋರಿ ವಿತ್ ಸಿರಿ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಕಾಂತಾರ ಸಿನಿಮಾದ ನಟರಾದಂತಹ ಕಾರ್ತಿಕ್ ನಾಯಕ್ ಅವರು. ಬನ್ನಿ ಅವ್ರ ಜೊತೆ ಮಾತಾಡಿ ಅವರ ಮೊದಲನೇ ಸಿನಿಮಾದ ಅನುಭವಗಳನ್ನ ತಿಳ್ಕೊಳ್ಳೋಣ. ನಮಸ್ತೆ ಸರ್, ಹೇಗಿದ್ದೀರಿ? ಆರಾಮಾಗಿದ್ದೀರಾ? ನಿಮ್ಮ ಅಭಿನಯದ ಮೊದಲನೇ ಸಿನಿಮಾ ಅಲ್ವಾ ಕಾಂತಾರ ಚಾಪ್ಟರ್ 1. ಈ ಹಿಂದೆ ಏನ್ ಮಾಡ್ತಿದ್ರಿ? ಅಂದ್ರೆ ನಂಗೆ ಮೂಲತಃ ರಂಗಭೂಮಿಯಿಂದ ಬಂದಿದ್ದು ನಾನು. ನಂಗೆ ನಟನೆ ತುಂಬಾ ಇಂಟ್ರೆಸ್ಟ್. ಆದ್ರೆ ಒಂದ್ಸರಿ ರಂಗಭೂಮಿಗೆ ಹೋದ್ಮೇಲೆ ನಮ್ಗೆ ಅಲ್ಲಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಲ್ಲೆಲ್ಲ ಫಸ್ಟ್ ಕೆಲಸ ಮಾಡಕ್ ಹೇಳ್ಕೊಡ್ತಾರೆ. ಯಾಕಂದ್ರೆ ಬರೋದ್ ನಟನೆಗೆ, ಆದ್ರೆ ನಟನೆ ನಿಮ್ಗೆ ಅದ್ರದ್ದು ಎಕ್ಸ್ಪೀರಿಯನ್ಸ್ ಆಗ್ಬೇಕು ಅಂದ್ರೆ ನೀವು ಬ್ಯಾಕ್ ಗ್ರೌಂಡ್ ಅಲ್ಲಿ ಜಾಸ್ತಿ ವರ್ಕ್ ಮಾಡ್ಬೇಕು ಅಂತ ಫಸ್ಟ್ ಹೇಳ್ಕೊಡ್ತಾರೆ. ಈ ಸೆಟ್ ವರ್ಕ್ ಆಗ್ಲಿ, ಇಲ್ಲ ಲೈಟಿಂಗ್ ಆಗ್ಲಿ, ಮೇಕಪ್ ಆಗ್ಲಿ, ಇದೆಲ್ಲ ಹೇಳ್ಕೊಟ್ಟ ಮೇಲೆ ನಿಮ್ಮನ್ನ ಆಕ್ಟಿಂಗಿಗೆ ಅವರು ತರಬೇತಿ ಶುರು ಮಾಡ್ತಾರೆ. ಈ ಪ್ರಿಪರೇಷನ್ ಆಗಿರೋದ್ರಿಂದನೇ ನಾನು ಸಿನಿಮಾಗೆ ಬರೋದಕ್ಕಿಂತ ಮುಂಚೆ ಬೇರೆ ಡಿಪಾರ್ಟ್ಮೆಂಟ್ಗಳಲ್ಲೂ ಕೆಲಸ ಮಾಡಬೇಕು ಅಂತ ನನಗೆ ಯೋಚನೆ ಬಂತು. ಸೊ ನನಗೆ ಡ್ರೋನ್ ತುಂಬ ಇಂಟ್ರೆಸ್ಟ್ ಇದ್ದಿದ್ದರಿಂದ ನಾನು ಫಸ್ಟ್ ಡ್ರೋನ್ ಕಲ್ತ್ಕೊಂಡು ಡ್ರೋನ್ ಪೈಲಟ್ ಆದೆ. ಸೊ ಪ್ರೊಫೆಷ್ನಲಿ ಅದು ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಇವಾಗಲೂ. ಅದರಿಂದನೇ ನಾನು ಸಿನಿಮಾಗೂ ಎಂಟ್ರಿ ಆದೆ. ಲೈಕ್ ಡೇರ್ ಡೆವಿಲ್ ಮುಸ್ತಫಾದಲ್ಲಿ ಒಂದು ಟ್ರಾವೆಲ್ ಸಾಂಗ್ ಬರುತ್ತೆ, ಅದನ್ನ ಪ್ರಮೋಷನ್ಸಿಗೆ ಯೂಸ್ ಮಾಡಿದ್ದಾರೆ. ಆ ಸಾಂಗಲ್ಲಿ ನಾನು ಡ್ರೋನ್ ಶೂಟ್ ಮಾಡಿಕೊಟ್ಟಿದ್ದೆ. ಸೊ ಹಾಗೆ ಒಬ್ಬೊಬ್ರದ್ದೇ ಕಾಂಟ್ಯಾಕ್ಟ್ ಆಗಿ ನನಗೂ ಏನು ಯಾರ್ದು ಕಾಂಟ್ಯಾಕ್ಟ್ ಇಲ್ಲ. ಲೈಕ್ ಮೂವಿ ಇಂಡಸ್ಟ್ರಿಗೆ ಹೇಗೆ ಬರೋದು ಏನು ಗೊತ್ತಿರಲಿಲ್ಲ. ಯಾವುದಾದ್ರೂ ಒಂದು ಕೆಲಸದ ಮುಖಾಂತರ ಬರಬೇಕು ಅಂತ ಅಷ್ಟೇ ಗೊತ್ತಿದ್ದು. ಅದೇ ರಂಗಭೂಮಿಯಿಂದ ಅದು ಕಲ್ತಿದ್ದು ನಾನು. ಆ ಥರ ಮಾಡ್ಕೊಂಡು ಬರ್ತಾ ಇರ್ಬೇಕಾದ್ರೆ ನನಗೆ ಒಬ್ಬೊಬ್ರದ್ದೇ ಕಾಂಟ್ಯಾಕ್ಟ್ ಸಿಕ್ಕಿ ನಮ್ಮ ಸರ್ಕಲ್ ದೊಡ್ಡದಾಗ್ತಾ ನನಗೆ ಒಂದಷ್ಟು ಆಡಿಷನ್ಸ್ ಕಾಲ್ಸ್ ಆಗಲಿ, ಬೇರೆ ಬೇರೆ ಇನ್ಫಾರ್ಮೇಶನ್ಸ್ ಆಗಲಿ, ಇದೆಲ್ಲ ಬರ್ತಾ ಇತ್ತು. ಕಾಂತಾರದ್ದು ಹೇಗೆ ಬಂತು ಅಂದರೆ, ನಾನು ರೆಗ್ಯುಲರ್ ನಂದು ರುಟೀನ್ ಇರೋದು ಬೆಳಿಗ್ಗೆ ಆಫೀಸು, ಅದು ಮುಗಿದ್ಮೇಲೆ ಸಂಜೆ ರಿಹರ್ಸಲು ಬರೋದು. ಒಬ್ಬನೇ ಇದ್ದೆ ರೂಮಲ್ಲಿ, ಲೈಕ್ 1 BHK ಮಾಡ್ಕೊಂಡು ಬರೋದು, ಊಟ ಮಾಡ್ಕೊಳ್ಳೋದು. ಕಾಂತಾರ ಚಾಪ್ಟರ್ ಒಂದು ಆಡಿಷನ್ದು ಲಾಸ್ಟ್ ಡೇ ನನಗೆ ಗೊತ್ತಿರಲಿಲ್ಲ, ನಾನು ಅದೆಲ್ಲ ಫಾಲೋ ಮಾಡೋಕ್ಕೆ ಹೋಗಿರಲಿಲ್ಲ. ನನ್ನ ಫ್ರೆಂಡ್ 11:00 ಫೋನ್ ಮಾಡ್ದೆ, ಲಕ್ಷ್ಮಣ್ ಪೂಜಾರಿ ಅಂತ. ಅವ್ನು ಫೋನ್ ಮಾಡಿ, ಮಗ ಕಾಂತಾರ ಲಾಸ್ಟ್ ಡೇ ಇವತ್ತು ಆಡಿಷನ್ನು, ನೀನು ಕೊಡೋದಿದ್ರೆ ಕೊಡು, ಟ್ರೈ ಮಾಡೋದು ಸರಿ ಅಂತ. ಸರಿ, ಹೆಂಗೂ ಇವ್ನು ಹೇಳಿದಾನಂದ್ರೆ ಏನಾದರೂ ಒಂದು ಕಾರಣ ಇರಬಹುದು, ಗೊತ್ತಿಲ್ಲ, ಕಾರಣದ ಕೈ ಯಾವ್ದಾದ್ರು ಕೆಲಸ ಮಾಡಿರ್ಬೋದು ಅಂತ ಅನ್ಸಿ ಎದ್ದು ಒಂದಷ್ಟು ಸರ್ಚ್ ಮಾಡಿದೆ. ಅಂದ್ರೆ ಇಮಿಡಿಯೇಟ್ ಆಗಿ ತಲೆ ಓಡಲ್ವಲ್ಲ, ಏನಾದ್ರು ಬರಿಬೇಕಂದ್ರೆ ಏನಾದ್ರು ಇನ್ಸ್ಟಿಂಕ್ಟ್ ಬೇಕು. ಇದು ಇನ್ಸ್ಟಿಂಕ್ಟ್ ಇಲ್ಲದೆ ಇರೋದೊಂದು ಪ್ರೊಸೀಜರ್. ಸೊ ಅದಕ್ಕೆ ಯೂಟ್ಯೂಬಲ್ಲಿ ಒಂದಷ್ಟು ಯಾರ್ದಾದ್ರು ಆಡಿಷನ್ಸ್ ವಿಡಿಯೋ ಇದೆ, ಅದೆಲ್ಲ ಸರ್ಚ್ ಮಾಡಿದೆ. ಒಂದು ಯಾವುದೋ ಹಿಂದಿದೊಂದು ತುಂಬ ಇಂಟ್ರೆಸ್ಟಿಂಗ್ ಅನಿಸ್ತು. ಅದನ್ನ ಒಂದು ಸ್ವಲ್ಪ ಚೇಂಜಸ್ ಎಲ್ಲ ಮಾಡಿ ನಾನು ಆಡಿಷನ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದೆ. ನಂದು ಅಪ್ಲೋಡ್ ಆಗಿದ್ದು ಎಕ್ಸಾಕ್ಟ್ ಆಗಿ 11:59 ಅಪ್ಲೋಡ್ ಆಗಿದ್ದು. ಮೇ ಬಿ ಕಾಂತಾರದ ಲಾಸ್ಟ್ ಆನ್ಲೈನ್ ಆಡಿಷನ್ ಅಪ್ಲೋಡ್ ಆಗಿದ್ದು ನಂದೇ ಅನ್ಸುತ್ತೆ. ಸೊ ಇದಾಗಿ 2 ತಿಂಗಳು ಆಗೋವರೆಗೂ ಏನು ಕಾಲ್ಸ್ ಬಂದಿರಲಿಲ್ಲ. ಮತ್ತು ನನಗೆ ಅಷ್ಟು ಹೋಪ್ಸು ಇರಲಿಲ್ಲ ಸೆಲೆಕ್ಟ್ ಆಗ್ತೀನೋ ಇಲ್ವೋ. ನಾನು ಕಳಿಸಿದ್ದು ನಂದು ಏನು ರೆಸ್ಯೂಮಲ್ಲಿ, ಅಂದರೆ ಅವ್ರಿಗೇನು ಇನ್ಫಾರ್ಮೇಷನ್ ಕೊಟ್ಟಿದ್ನೋ ಅದು ಸಾಕಾಗುತ್ತೋ ಇಲ್ವೋ ಆ ಇನ್ಫಾರ್ಮೇಷನ್ ಅಂತ ಗೊತ್ತಿರಲಿಲ್ಲ. ಕರೆಕ್ಟಾಗಿ 2 ತಿಂಗಳಾದ್ಮೇಲೆ ನಂಗೆ ಕಾಲ್ ಬಂತು, ನೀವು ಹೀಗೆ ಸೆಲೆಕ್ಟ್ ಆಗಿದ್ದೀರಾ, ನೀವು ಡೈರೆಕ್ಟಾಗಿ ವರ್ಕ್ಶಾಪಿಗೆ ಬರಬೇಕು ಅಂತ. ಸರಿ ಆಯಿತು ಅಂತ ಹೆಂಡತಿಗೆ ಹೇಳಿದೆ, ಮತ್ತು ಅಮ್ಮಂಗೆ ಹೇಳಿದೆ. ಆದರೆ ನನಗೆ ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ಸೆಕೆಂಡ್ ರೌಂಡ್ 3rd ರೌಂಡು ಆಡಿಷನ್ ಇತ್ತು ಅಂತ. ಅದು ನನ್ನ ಹೆಸರು ಸ್ಕಿಪ್ ಆಯಿತು ಅಲ್ಲಿ ಕರೆಯೋದಕ್ಕೆ, ಇಲ್ಲ ಅವರು ನಂದು ಆಡಿಷನ್ ನೋಡಿ ಸಾಕು ಡೈರೆಕ್ಟ್ ವರ್ಕ್ಶಾಪ್ಗೆ ಸೆಲೆಕ್ಟ್ ಮಾಡಿದ್ರು, ಅದು ಇವತ್ತಿನವರೆಗೂ ಗುಟ್ಟು, ಇವತ್ತಿನವರೆಗೂ ಕ್ಲಾರಿಟಿ ಇಲ್ಲ ನನಗೆ. ಪ್ರತಿ ಸರಿ ಕಾಂತಾರ ಸೆಟ್ಗೆ ಹೋದಾಗ್ಲೂ ನನ್ನನ್ನು ಯಾಕೆ ಸೆಕೆಂಡ್ ರೌಂಡ್ 3rd ರೌಂಡ್ ಆಡಿಷನ್ ಕರೀಲಿಲ್ಲ ಅಂತ ಈಗಲೂ ಇದು ಕಾಡ್ತಾ ಇತ್ತು ನನಗೆ, ಕೊನೆ ದಿನದವರೆಗೂ. ಹಾಗೆ ಅಷ್ಟೇ. ಅದು ಸೆಲೆಕ್ಟ್ ಆಗಿದ್ರಿ ಅಂತ ಗೊತ್ತಾದ ತಕ್ಷಣ ನಿಮ್ ಖುಷಿ ಹೇಗಿತ್ತು ಸರ್? ಅಂದರೆ ಹೇಗೆ ಹೇಳಿ, ನನಗೆ ಆ್ಯಕ್ಟ್ ಮಾಡೋಕ್ಕೆ ತುಂಬ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ನಲ್ಲ ಫಸ್ಟೇ. ಸೊ ಕಾಂತಾರದಲ್ಲಿ ಆ್ಯಕ್ಟರ್ ಆಗಿ ಸೆಲೆಕ್ಟ್ ಆಗಿದ್ದೀನಿ ಅಂದಾಗ ಅದು ಆ ಖುಷಿಗೆ ಪಾರನೇ ಇರಲಿಲ್ಲ. ಅವರು ಕಾಲ್ ಮಾಡ್ಬೇಕಾದ್ರೆ ಹೇಳಿದ್ರು, ನಿಮ್ಗೆ ಯಾವುದು ಡೈಲಾಗ್ಸ್ ಇರಲ್ಲ, ಒಂದು ಬ್ಯಾಕ್ಗ್ರೌಂಡಲ್ಲಿ ಬರೋ ಒಂದು ಕ್ಯಾರೆಕ್ಟರ್ ಇದು ಅಂತ. ಏನಾದರೂ ಪರವಾಗಿಲ್ಲ, ಕಾಂತಾರ ಚಾಪ್ಟರ್ ಒಂದು ಹಿಸ್ಟಾರಿಕಲ್ ಫಿಲ್ಮ್ ಆಗುತ್ತೆ ಅಂತ ಗೊತ್ತು, ಅದ್ರಲ್ಲಿ ಒಂದು ಪಾರ್ಟ್ ಆಗಬೇಕು ನಾನು ಅಂದ್ಕೊಂಡು ನಾನು ಓಕೆ ಮಾಡಿದ್ದು. ಅದರಲ್ಲಿ ಹೋದ್ಮೇಲೆ ಕತೆನೇ ಬೇರೆ ಇತ್ತು. ನಮ್ದೊಂದು ಸೆಪ್ರೇಟ್ ಗ್ಯಾಂಗ್ ಮಾಡಿದ್ರು, ರಾಕೇಶ್ ಪೂಜಾರಿ ಗೊತ್ತಲ್ಲ. ಸೊ ಅವರು ಮಾಡಿದ ಪೆಪ್ಪೆ ಕ್ಯಾರೆಕ್ಟರ್, ಆ ಪೆಪ್ಪೆ ಗ್ಯಾಂಗ್, ಅವ್ರ ಜೈಲರ್ ಅದರಲ್ಲಿ.
ಆ ಜೈಲರ್ ಗ್ಯಾಂಗ್ ಅಲ್ಲಿ ನಾವು 4 ಜನ ಅಂಗರಕ್ಷಕರು. ನಾವು 4 ಜನ ಅಂಗರಕ್ಷಕರಿಗೂ ಅವ್ರಿಗೆ ಏನೇನ್ ಕಾಮಿಡಿ ಬರುತ್ತೋ ಅದಕ್ಕೆಲ್ಲ ನಮಗೂ ಕೌಂಟರ್ ಇತ್ತು. ಸೊ ಒಂದಷ್ಟು ಡೈಲಾಗ್ಸು ಇತ್ತು. ಸ್ಕ್ರೀನ್ ಪ್ರೆಸೆನ್ಸ್ ತುಂಬಾ ಚೆನ್ನಾಗಿತ್ತು. ಇದು ಎಕ್ಸ್ಪೆಕ್ಟ್ ಮಾಡದೆ ಬಂದಿರೋದು ನನಗೆ. ಅದೇನೋ ಹೇಳ್ತಾರಲ್ಲ, ಬಯಸದೆ ಬಂದ ಭಾಗ್ಯ ಅಂತ. ಮತ್ತೆ ರಾಕೇಶ್ ಪೂಜಾರಿ ಅನ್ನೋರ ಹೆಸರು ತಗೊಂಡ್ರಿ. ಸೊ ಹಾಗಾಗಿ ನಾನು ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ಅವರು ಸತ್ತೋದಾಗ ಅಥವಾ ಅವ್ರ ಮರಣ ಹೊಂದಾಗ ಕೆಲವಷ್ಟು ಕಾಂಟ್ರವರ್ಸಿಗಳಾಯ್ತು, ಮಾಡಿದ್ರಿಂದಾನೇ ಏನೋ ಒಂದು ಆಯ್ತು ಅದು ಇದು ಅಂತ. ಇದ್ರ ಬಗ್ಗೆ ಅಲ್ಲೇ ಇದ್ದಂತ, ಅಲ್ಲಿ ಇದ್ದು ಏನಾಯ್ತು ಅಂತ ನೋಡಿದಂತ ನೀವು ಏನ್ ಹೇಳ್ತೀರಾ ಸರ್? ಅಂದ್ರೆ ನಮ್ಗೆ ಡೇ 1 ಇಂದ ರಿಯಲ್ ವರ್ಕ್ಶಾಪ್ ಇಂದನೂ ನಾವು ರಾಕೇಶ್ ಪೂಜಾರಿ, ನಾವು ರಾಕಿ ಅಂತ ಕರಿತೀವಿ, ರಾಕಿ ಜೊತೆಗೆ ಇದ್ವಿ. ಸೊ ಕೊನೆಗೆ ಅವರು ತೀರೋಗೋ ಮುಂಚಿನ ಶೆಡ್ಯೂಲ್ ವರ್ಗು ನಾನು ಲಾಸ್ಟಿಗೆ ಅವ್ರಿಗೆ ಬಾಯ್ ಮಾಡಿದ್ದು, ನಮ್ಮ ಸಿನಿಮಾ ಟೀಮಿಂದ ಬಾಯ್ ಮಾಡಿದ್ದು ನಾನೇ. ಯಾಕಂದ್ರೆ ನಾವು ಅವಾಗ ಎಲ್ಲರೂ ಬೆಂಗಳೂರಿಗೆ ಹೊರಟಿದ್ವಿ. ಅವ್ರನ್ನ ಸಂತೆಕಟ್ಟೆ ಅಂತ ಅವ್ರ ಮನೆ ಅಲ್ಲಿ ಡ್ರಾಪ್ ಮಾಡಿ ಲಾಸ್ಟಿಗೆ ರಾಕಿಗೆ ಬಾಯ್ ಹೇಳಿ ನಾವು ಈ ಕಡೆ ಬಂದಿದ್ವಿ. ಅದು ಅವ್ರ ಲಾಸ್ಟ್ ಶೆಡ್ಯೂಲ್ ಆಗಿತ್ತು. ಎಲ್ಲರದ್ದು ಅಲ್ಲಿಗೆ ಶೂಟಿಂಗ್ ಮುಗ್ದಿತ್ತು. ನಾವು ಈ ಕಡೆ ಬಂದ ಮೇಲೆ ಒಂದಷ್ಟು ದಿನಗಳ ಮೇಲೆ ಈ ತರ ನ್ಯೂಸ್ ಬಂತು, ರಾಕೇಶ್ ಹೋದ್ರು ಅಂತ. ಸಡನ್ ಆಗಿ ನಾನು ಬೆಳಿಗ್ಗೆ ಏನೋ ಫೋನಲ್ಲಿ ಸ್ಟೋರಿ ನೋಡ್ತಿರ್ಬೇಕಾದ್ರೆ ಯಾರೋ RIP ರಾಕೇಶ್ ಪೂಜಾರಿ ಅಂತ ಹಾಕಿದ್ರು. ನಾನು ನಂಬಕ್ಕಾಗಿಲ್ಲ, ಯಾವುದೋ ಈ ಟ್ರೂತ್ ಆರ್ ಡೇರ್ ಆಡ್ತಾರಲ್ಲ, ಯಾರೋ ಡೇರಾಗಿ ಸುಮ್ಮನೆ ಮಾಡಿರ್ತಾರೆ ಅನ್ಕೊಂಡು ನಾನು ಇಗ್ನೋರ್ ಮಾಡಿದೆ. ಕರೆಕ್ಟಾಗಿ ಒಂದು 6:15 ಅನ್ಬೇಕಾದ್ರೆ ನಮ್ಮ ಟೀಮಲ್ಲಿ ಪ್ರಶಾಂತ್ ಅಂತ ಒಬ್ರಿದ್ದಾರೆ, ಅವ್ರು ಫೋನ್ ಮಾಡಿ ಮಗ ಈಗ ಆಯ್ತಂತೆ ಅಂತ. ಆಗ ಏನು ಮಾಡೋದು ಗೊತ್ತಾಗಿಲ್ಲ, ಒಂಥರ ಕುಸ್ದೇ ಹೋಯ್ತು ನೆಲ. ಅಂದ್ರೆ ತಗೊಳ್ಳೋ ಬೇಡವೋ, ಇದು ನಿಜಾನ ಸುಳ್ಳು. ನಾನು ಆಕ್ಚುಲಿ 1-2 ಸತಿ ರಾಕೇಶ್ ನಂಬರ್ಗೆ ಫೋನ್ ಮಾಡಿದೆ. ಅವಾಗ ರಿಂಗ್ ಆಯ್ತು, ಆದ್ರೆ ಯಾರು ಎತ್ತಿರ್ಲಿಲ್ಲ. ನಾನು ಇನ್ನೂ ಆ ಕನ್ಫ್ಯೂಷನ್ ಅಲ್ಲೇ ಇದ್ದೆ. ಮತ್ತೆ ಒಂದಷ್ಟು ಜನ ನಿಜವಾಗ್ಲೂ ತುಂಬಾ ಜನ ಶೇರ್ ಮಾಡಕ್ ಶುರು ಮಾಡಿದ್ರು. ನಾನು ನನ್ನ ಟೀಮಲ್ಲಿ ರಾಘವೇಂದ್ರ ಅಂತಿದ್ದಾನೆ, ಅವ್ರಿಗೆ ಫೋನ್ ಮಾಡಿದೆ ಒಂದಷ್ಟು ಜನರಿಗೆ. ಅವರೆಲ್ಲ ಕನ್ಫರ್ಮ್ ಮಾಡಿದ್ರು, ಹೌದಂತೆ ಹೀಗೆ ಅಂತ ಅಂತ. ನಾವು ಬೆಂಗಳೂರಲ್ಲಿದ್ದೆ, ಅವರೆಲ್ಲ ಊರಲ್ಲೇ ಶೂಟ್ ಮಾಡ್ತಾ ಇದ್ರು ಆ ಟೈಮಲ್ಲಿ. ನಮ್ದೆಲ್ಲ ಶೂಟ್ ಮುಗ್ದಿತ್ತು. ಸೊ ಅದು ಕೇಳಿ ತುಂಬ ಬೇಜಾರಾಯಿತು. ಹೋಗೋಕ್ಕೂ ಟ್ರೈ ಮಾಡಿದೆ, ಆದರೆ ಅಲ್ಲಿ ಹೋಗೋದ್ರೊಳಗಡೆ ಅವ್ರದ್ದು ಅಂತ್ಯಕ್ರಿಯೆ ಎಲ್ಲ ಮುಗಿಯುತ್ತೆ ಅಂತ ಗೊತ್ತಾಗಿ ಮತ್ತೆ ಹೋಗಿರಲಿಲ್ಲ. ಕಾಂಟ್ರವರ್ಸಿ ರಿಲೇಟೆಡ್ ಏನು ಅಂದರೆ, ಇವಾಗ ನ್ಯೂಸ್ ಅವರು ಕಾಂತಾರ ರಿಲೇಟೆಡ್ ಏನೇ ಬಂದರು ಅಂದರೆ ಲೈಕ್ ನಾರ್ಮಲ್ ಮೇನ್ ಸ್ಟ್ರೀಮ್ ಮೀಡಿಯಾ ಅಲ್ಲ, ಈ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಜನ ಅದು ವ್ಯೂಸ್ಗೋಸ್ಕರನೋ ಇಲ್ಲ ಅದನ್ನ ನಿಜವಾಗ್ಲೂ ನಂಬಿದ್ರು, ಕಾಂತಾರದಲ್ಲಿ ಹಿಂಗೆ ಆಗೋದೆಲ್ಲ ಏನೋ ಒಂದು ಕಾರಣ ಆಗುತ್ತೆ, ಏನೋ ಕೆಟ್ಟದಾಗ್ತಾ ಇದೆ ಅಂತ. ಸೊ ರಾಕೇಶ್ ಪೂಜಾರಿ ಅವ್ರ ಸಾವುಗೂ ಅದನ್ನ ಕನೆಕ್ಟ್ ಮಾಡಿದ್ರು. ಆದರೆ ಅದಕ್ಕೂ ಕಾಂತಾರ ಟೀಮ್ಗೂ ಕಾಂತಾರ ಶೂಟಿಂಗಿಗೂ ಏನೂ ಸಂಬಂಧ ಇಲ್ಲ. ನಮ್ದೆಲ್ಲ ಶೂಟಿಂಗ್ ಮುಗ್ದಿತ್ತು ಅಷ್ಟೊತ್ತಿಗೆ. ಮತ್ತೆ ರಾಕೇಶ್ ಪೂಜಾರಿ ಅವರು ನಮಗೆ ಹೇಳ್ಕೊಳ್ದೇ ಇರೋದು ಏನಾದರೂ ಪರ್ಸ್ನಲ್ ಆಗಿ ಅವರಿಗೆ ಏನಾದರೂ ಲೈಕ್ ಹೆಲ್ತ್ ಪ್ರಾಬ್ಲಮ್ಸ್ ಇತ್ತು ಏನು ನಮ್ಗೆ ಅಷ್ಟು ಕ್ಲಾರಿಟಿ ಇರಲಿಲ್ಲ. ಇದರಿಂದ ಅವರಿಗೆ ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಆಯಿತು, ಮೇ ಬಿ ಇರಬಹುದು ಅಂತ ನಾವು ಅನ್ಕೊಳ್ಳೋದಷ್ಟೇ. ಈಗ ಕೇಳಕ್ಕೆ ಅವರು ಇಲ್ಲ, ನಮಗೆ ಜಾಸ್ತಿ ವಿಷಯನೂ ಗೊತ್ತಿಲ್ಲ. ಅದು ಯಾವಾಗಲೂ ಒಂದು ಸೀಕ್ರೆಟ್ ಥರನೇ ಉಳಿದೋಗ್ಬಿಡ್ತು. ಸರ್, ಈಗ ಇಷ್ಟೆಲ್ಲ ಕಾಂಟ್ರವರ್ಸಿ ಮಾಡಿದ್ರು, ಕೆಲವು ಅದೇ ನೀವು ಆಗಲೇ ಹೇಳ್ದಂಗೆ ವ್ಯೂಸ್ಗೋಸ್ಕರ ಕೆಲವು ಮೀಡಿಯಾದವರು ಕೂಡ ಅದೇ ರೀತಿ ಅದನ್ನ ಸೃಷ್ಟಿ ಮಾಡ್ತಾ ಬಂದರು. ಅಂಥವ್ರಿಗೆ ಅವ್ರ ಜೊತೆನೇ ಇದ್ದು ವರ್ಕ್ ಮಾಡಿರೋ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಲೈಕ್ ಮಾತಾಡೋರಿಗೆ ನಾವು ನಿಲ್ಸಕ್ಕಾಗಲ್ಲ. ನಾನು ಅವ್ರ ಜೊತೆಗೆ ಹೇಗಿದ್ವಿ ನಾವು ಅಂದರೆ, ಶೂಟಿಂಗಿಗೆ ಯಾವಾಗ ಹೋದ್ರು ನಮ್ದು ಪೆಪ್ಪೆ ಗ್ಯಾಂಗ್ಗೆ ಸೆಪರೇಟ್ ವೆಹಿಕಲ್. ನಾವು 5 ಜನ, 4 ಜನ ಅಂಗರಕ್ಷಕರು ಅಂದ್ರೆ ರಾಕಿ ಪೆಪೆ ಅವರು, ನಾವು 5 ಜನ ಒಟ್ಟಿಗೆ ಶೂಟಿಂಗ್ ಹೋಗೋದು, ಒಟ್ಟಿಗೆ ಶೂಟಿಂಗ್ ಬರೋದು. ನಾವು ಎಷ್ಟು ಮಜಾ ಮಾಡಿದೀವಿ ಅಂದ್ರೆ ಶೂಟಿಂಗ್ ಅಲ್ಲಿ ಹೋಗ್ತಾ ಬರ್ತಾ ನಾವು ಹೀಗೆ ಮಾತಾಡ್ಕೊಳ್ಳೋದು. ಎಲ್ಲ ಫಿಲ್ಮ್ ಟೀಮ್ ಅವರೆಲ್ಲ ಎಲ್ಲಿ ಇದಕ್ಕೆ ಪ್ರಚಾರಕ್ಕೆ ಇದು ಥಿಯೇಟರ್ ವಿಸಿಟಿಗೆ ಹೋಗ್ತಾರಲ್ಲ, ನಾವು ಅವರೊಟ್ಟಿಗೆ ಹೋಗೋದು ಬೇಡ, ನಾವು ಸೆಪ್ರೇಟ್ ಆಗಿ ನಮ್ದು ಗ್ಯಾಂಗ್ ಬೇರೆ ಇದೆಯಲ್ಲ, ನಾವು ಸೆಪ್ರೇಟ್ ಆಗಿ ಬೇರೆ ಥಿಯೇಟರ್ಗೆಲ್ಲ ಹೋಗಿ ಥಿಯೇಟರ್ ವಿಸಿಟ್ ಮಾಡ್ಕೊಂಡ್ ಬರೋಣ ಅಂತೆಲ್ಲ ಅಷ್ಟು ಮಾತಾಡ್ಕೊಂಡಿದ್ವಿ. ಪ್ರತಿ ಸರಿ ಬರ್ತಾ ಹೋಗ್ತಾ ಅವ್ರು ಏನೇನು ಎಕ್ಸ್ಪೀರಿಯನ್ಸ್ ಇತ್ತು ಅದೆಲ್ಲ ಶೇರ್ ಮಾಡ್ತಾ ಇದ್ರು. ಸೊ ಇದೆಲ್ಲ ನಮ್ಗೆ ಕಣ್ಣಿಗೆ ಕಟ್ಟದಾಗಿದೆ. ಇನ್ನು ಇವರೆಲ್ಲ ಈ ತರ ಸುದ್ದಿ ಮಾಡಿದಾಗ ನಮ್ಗೆ ಅನ್ಸೋದು, ಅವ್ರು ಒಂದು ದಿನ ಆದ್ರೂ ರಾಕೇಶ್ ಪೂಜಾರಿ ಜೊತೆ ಇದ್ದಿದ್ರೆ ಅವ್ರು ಇದೆಲ್ಲ ಮಾಡ್ತಾ ಇರ್ಲಿಲ್ಲ. ಯಾಕೆಂದ್ರೆ ಅವ್ರಿಗೆ ಗೊತ್ತು ರಾಕೇಶ್ ಪೂಜಾರಿ ಇಸ್ ಅ ಹ್ಯಾಪಿ ಗೋ ಲಕ್ಕಿ ಪರ್ಸನ್. ಅವ್ರು ಏನ್ ಬಂತು, ಹೀಗೆ ಆಯ್ತಾ, ಸರಿ ಆಯ್ತು, ಏನ್ ಮಾಡೋದು ಅನ್ನೋ ಥರ. ತುಂಬಾ ಸರಿ ಏನಾಗುತ್ತೆ, ಕಾಂಟ್ರವರ್ಸಿನ ಜನ ನಂಬ್ತಾರಲ್ಲ, ಅದ್ರ ಹಿಂದೆ ಮುಂದೆ ನೋಡಿದೆ ಅದೊಂದೇ ಬೇಜಾರಾಗದಷ್ಟೇ. ಇರ್ಲಿ ಬಿಡಿ ಸರ್, ಅದೇನೋ ಹೇಳ್ತಾರಲ್ಲ, ಟೀಕೆಗಳು ಯಾವತ್ತಿದ್ರು ಅಲ್ಲಿಂದ ಅಲ್ಲಿಗೆ ಹೋಗುತ್ತೆ ಅಂತ. ಸೊ ಈ ಒಂದು ಪಾತ್ರ ಮಾಡಿದ್ರಿ, ಮನೆ ಕಡೆ ಎಲ್ಲ ಹೇಗಿದೆ ರೆಸ್ಪಾನ್ಸು? ಅಂದ್ರೆ ನನಗೆ ಮೊದಲೇ ಗೊತ್ತಿತ್ತು ಸಿನಿಮಾದಲ್ಲಿ ಎಡಿಟ್ ಆಗೋದು, ಸೀನ್ಸ್ ಎಲ್ಲ ಕಟ್ ಆಗೋದು ಇದೆಲ್ಲ ಕಾಮನ್ ಅಂತ. ಯಾಕಂದ್ರೆ ನಾನು 1-2 ಸಿನಿಮಾದಲ್ಲಿ ಕೋ-ಡೈರೆಕ್ಟರ್ ಆಗಿ ವರ್ಕ್ ಮಾಡಿದ್ದೆ. ಸೊ ಇದೆಲ್ಲ ಇದ್ದಿದ್ರಿಂದ ನಾನು ಎಷ್ಟಾಗುತ್ತೆ ಅಷ್ಟು ಇದನ್ನ ಸೀಕ್ರೆಟ್ ಆಗಿ ಮೇಂಟೈನ್ ಮಾಡಬೇಕು, ಯಾರಿಗೂ ಹೇಳಬಾರ್ದು ಅಂತ ಅನ್ಕೊಂಡಿದ್ದೆ. ಆದರೆ ವೈಫ್ಗೆ ಮತ್ತೆ ಅಮ್ಮಂಗೆ ಮಾತ್ರ ಹೇಳಿದ್ದೆ.
ಇದಾಗಿ ಒಂದಿಬ್ರು ಫ್ರೆಂಡ್ಗೆ ತಂತಾನೆ ಗೊತ್ತಾಯ್ತು. ಅಂದ್ರೆ ಪದೇ ಪದೇ ಎಲ್ಲೋಗ್ತಿದ್ಯಾ, ಊರಿಗೆ ಹೋಗ್ತಿದ್ಯಾ ಅಂತೆಲ್ಲ ಕೇಳಿದಾಗ ಅವರಿಗೆ ಹೇಳಲೇಬೇಕಾಯ್ತು. ಸೊ ಇದು ಬಿಟ್ಟು ಫ್ಯಾಮಿಲಿ ಅವ್ರಿಗಾಗ್ಲಿ ಫ್ರೆಂಡ್ಸ್ ಅವ್ರಿಗಾಗ್ಲಿ ಒಬ್ರಿಗೂ ನಾನು ಕಾಂತಾರ ಸಿನಿಮಾದಲ್ಲಿ ವರ್ಕ್ ಮಾಡ್ತಿದ್ದೀನಿ ಅಂತ ಕಾಂತಾರ ಸಿನಿಮಾ ಫಸ್ಟ್ ಶೋ ಅವ್ರು ನೋಡೋವರೆಗೂ ಅವ್ರಿಗೆ ಗೊತ್ತಿರಲಿಲ್ಲ. ಸೊ ಒಂದು ಸರಿ ರಿಲೀಸ್ ಆಯ್ತಾ, ಅದ್ರದ್ದು ಮಹಾಪೂರದ ತರ ಮೆಸೇಜ್ ಬಂತು. 8-10 ವರ್ಷದಿಂದ ಕಾಲ್ ಮಾಡ್ದಿರೋರು ಮೆಸೇಜ್ ಮಾಡ್ದಿರೋರೆಲ್ಲ ಮೆಸೇಜ್ ಮಾಡಕ್ ಶುರು ಮಾಡಿದ್ರು, ಚೆನ್ನಾಗಿ ಮಾಡಿದ್ಯಾ ಅಂತ. ಅಂದ್ರೆ ಅದು ಪಾಸಿಟಿವ್ ಆಗಿ. ಯಾಕಂದ್ರೆ ನಮ್ಗೂ ಅವ್ರಿಗೂ ಕಾಂಟ್ಯಾಕ್ಟ್ ತಪ್ಪೋಗಿತ್ತು ಅಷ್ಟೇ. ಅಂದ್ರೆ ನನ್ನಿಂದ ಅವ್ರಿಗೇನೋ ಆಯ್ತು, ಅವರಿಂದ ನಂಗೇನೋ ಆಯ್ತು ಅಂತಲ್ಲ, ಕಾಂಟ್ಯಾಕ್ಟ್ ತಪ್ಪೋಗಿತ್ತು. ಆದ್ರೆ ಸಿನಿಮಾ ನೋಡಿದ ಕೂಡಲೇ ನಾನು ರೆಕಗ್ನೈಸ್ ಮಾಡಿದ್ರು, ಪಾಯಿಂಟ್ ಔಟ್ ಮಾಡಿ ನನ್ನ ಫೋಟೋನ ಸ್ಟೋರಿಲಿ ಹಾಕಕ್ ಶುರು ಮಾಡಿದ್ರು, ಟ್ಯಾಗ್ ಮಾಡಕ್ ಶುರು ಮಾಡಿದ್ರು. ಅದೆಲ್ಲ ಒಂಥರ ಖುಷಿ ಆಗಕ್ ಶುರು ಆಯ್ತು. ಅದೇ ನಾನು ಸೀಕ್ರೆಸಿ ಮೇಂಟೈನ್ ಮಾಡಿದ್ದಕ್ಕೆ ಅವ್ರಿಗೂ ಒಂದ್ ಸಡನ್ ಸರ್ಪ್ರೈಸ್ ಕೊಟ್ಟಂಗ ಆಯ್ತಲ್ಲ ಅಂತ ನನ್ಗೆ ಅದು ಖುಷಿ ಇದೆ. ಬಟ್ ನಾನು ಒಳ್ಳೆ ರೆಸ್ಪಾನ್ಸ್ ಅಂತ ಸಿಕ್ಕಿದೆ. ಹೌದು, ಒಂದು ಸೀನ್ ಕಟ್ ಆಗದೆ ಇರೋದು ತುಂಬಾ ಖುಷಿ ಕೊಟ್ಟಿದೆ ನನಗೆ ಸಿನಿಮಾದಲ್ಲಿ. ಸೂಪರ್ ಸರ್. ಈಗ ನೆಕ್ಸ್ಟ್ ಸಿನಿಮಾ ಮುಗೀತು, ನೆಕ್ಸ್ಟ್ ಏನ್ ಮಾಡ್ಬೇಕು ಅನ್ಕೊಂಡಿದೀರಾ? ಸಿನಿಮಾದಲ್ಲೇ ಮುಂದುವರಿಬೇಕು ಅನ್ಕೊಂಡಿದೀರಾ ಅಥವಾ ಹೇಗೆ? ಇಲ್ಲ, ನಾನು ಡೈರೆಕ್ಷನ್ ಟೀಮ್ ಸ್ಟಾರ್ಟಿಂಗ್ ಅಲ್ಲಿ ಸೇರ್ಕೊಂಡಿದ್ದೆ. ನಾವು ಮುಂದೆ ಫಿಲ್ಮ್ ಮೇಕರ್ ಆಗ್ಬೇಕು ಅನ್ನೋ ಒಂದು ಆಸೆಗೆ. ಅಂದ್ರೆ ಮೂಲತಃ ಆಕ್ಟಿಂಗಿಗೆ ಒಬ್ಬ ಡೈರೆಕ್ಟರ್ ಒಬ್ಬ ಆಕ್ಟರ್ಗೆ ಹೇಗೆ ಫೀಡ್ ಮಾಡ್ತಾರೆ ಅನ್ನೋದು ತಿಳ್ಕೊಳಕ್ಕಂತ ಸೇರ್ಕೊಂಡಿದ್ದು. ಆದ್ರೆ ಸೇರ್ಕೊಂಡ್ಮೇಲೆ ನಂಗೆ ಅದ್ರ ತುಂಬಾ ಗೀಳು ಶುರು ಆಯ್ತು ಡೈರೆಕ್ಷನ್. ಯಾಕಂದ್ರೆ ನೀವು ಒಬ್ರಿಗೊಂದು ಕಮಾಂಡ್ ಕೊಟ್ಟಾಗ ಅವರು ನೀವು ಹೇಳ್ದಂಗೆ ಆಡ್ತಾರಲ್ಲ, ಕುಣಿಯಕ್ ಶುರು ಮಾಡ್ತಾರಲ್ಲ, ಅದು ನಿಮ್ಗೆ ಬೇರೆ ತರನೇ ಖುಷಿ ಕೊಡುತ್ತೆ. ಒಂಥರ ಕೆಲವ್ರಿಗೆ ಆಕ್ಟ್ ಮಾಡಿಸೋದು ಕೆಲವ್ರ ಕೈಲಿ, ಅದೆಲ್ಲ ನಿಮ್ಗೆ ತುಂಬಾ ಖುಷಿ ಕೊಡುತ್ತೆ. ಅದಕ್ಕೋಸ್ಕರ ಆ ಡೈರೆಕ್ಷನ್ ನಂಗೆ ತುಂಬಾ ಇಷ್ಟ ಆಗಕ್ಕೆ ಶುರು ಆಯ್ತು. ಅದಾದ್ಮೇಲೆ ನಾನು ಕವನಗಳನ್ನೆಲ್ಲ ಬರೀತಿದ್ದೆ ಕಾಲೇಜ್ ಲಾಸ್ಟ್ ಇಯರ್ ಇಂದ ಶುರು ಮಾಡಿದ್ ನಾನು. ಸೊ ಅದು ಬರಿತಾ ಕತೆಗಳು ಬರೆಯಕ್ಕೆ ಶುರು ಮಾಡಿ, ಸಣ್ಣ ಕತೆಗಳು ಶುರು ಮಾಡಿ ಅದು ಹೋಗ್ತಾ ಕತೆಗಳದು ಗಾತ್ರ ದೊಡ್ಡದಾಗ್ತಾ ಹೋಯ್ತು. ಅದಾದ್ಮೇಲೆ ನನಗೂ ನನ್ನ ಕತೆಗಳು ಸಿನಿಮಾ ಆಗ್ಬೇಕು, ನನ್ನ ಹಾಡುಗಳು ಸಿನಿಮಾದಲ್ಲಿ ಬರಬೇಕು ಅಂತೆಲ್ಲ ಮನ್ಸಿಗೆ ಬಂದು, ನಾನು ಡೈರೆಕ್ಷನ್ ಅಲ್ಲಿ ಇದ್ರೆ ನಾನು ಅದನ್ನ ತುಂಬಾ ಚೆನ್ನಾಗಿ ಉಪಯೋಗಿಸ್ಕೋಬಹುದು. ನಾನು ಬರ್ದಿದ್ದನ್ನ ನಾನು ತುಂಬಾ ಚೆನ್ನಾಗಿ ಜನರಿಗೆ ಹೇಳ್ಬಹುದು, ಅಂದ್ರೆ ನಿರ್ದೇಶನದ ಮುಖಾಂತರ ಅಂತ ಅನ್ಸಿ ನಂಗೂ ಡೈರೆಕ್ಷನ್ ಇಂಟ್ರೆಸ್ಟ್ ಶುರು ಆಯ್ತು. ಇವಾಗ ನಮ್ಮ ಕಾಂತಾರ ಟೀಮ್ ಇಂದ ತುಂಬಾ ಜನ ಪರಿಚಯ ಆದ್ರು. ಮತ್ತೆ ಬೇರೆ ಸಿನಿಮಾಗಳು, ಆಸ್ಟಿನ್ ಮಹಾನ್ಮೌನ ಅಂತ ಒಂದು ಸಿನಿಮಾ ಮಾಡಿದೆ, ಅದ್ರಲ್ಲಿ ಕೋ ಡೈರೆಕ್ಟರ್ ಕೆಲಸ ಮಾಡಿದ್ದೆ. ಅಲ್ಲಿದೆಲ್ಲ ಒಂದಷ್ಟು ಫ್ರೆಂಡ್ಸ್ಗಳೆಲ್ಲ ಸೇರಿ ಇವಾಗ ನಾವೇ ಒಂದು ಟೀಮ್ ಕಟ್ಕೊಂಡು ಕತೆ ಎಲ್ಲ ಮಾಡ್ತಾ ಇದ್ದೀವಿ. ಮೇ ಬಿ ಆದಷ್ಟು ಬೇಗ ಅದು ಪ್ರೊಡ್ಯೂಸರ್ಸ್ಗೆ ಪಿಚ್ಚಿನ್ ಆಗುತ್ತೆ. ಅದಾದ್ಮೇಲೆ ಅದನ್ನ ಸಿನಿಮಾ ಮಾಡ್ಬೇಕು ಅಂತ ತುಂಬಾ ಕಾಯ್ತಾ ಇದ್ದೀವಿ. ಡೈರೆಕ್ಷನ್ ಟೀಮ್ ಹೊರಟಿದ್ದೀರಾ ಈಗ? ಹಾ, ಒಂದು ಲೆಕ್ಕಕ್ಕೆ. ಒಳ್ಳೇದಾಗ್ಲಿ ಸರ್. ನಿಮ್ಮ ಎಲ್ಲ ನೀವು ಏನೇ ಪ್ರಯತ್ನ ಪಟ್ಟರು ಅದರಲ್ಲಿ ನಿಮಗೆ ಸಕ್ಸಸ್ ಸಿಗ್ಲಿ ಅಂತ ಹೇಳ್ತೀನಿ. ನಿಮ್ಮ ಡೈರೆಕ್ಷನ್ ಸೂಪರ್ ಆಗಿರ್ಲಿ, ಇನ್ನು ಒಳ್ಳೊಳ್ಳೆ ಪಾತ್ರ ಸಿಗ್ಲಿ. ನಮ್ಮ ಜೊತೆ ನಿಮ್ಮ ಸಮಯನ ಕಳೆದಿದ್ದಕ್ಕೆ ಥ್ಯಾಂಕ್ ಯು ಸರ್. ಖಂಡಿತ ಥ್ಯಾಂಕ್ ಯು.